ಉತ್ತರ ಕರ್ನಾಟಕ ಭಾಗದಲ್ಲಿ ಕೈಕೊಟ್ಟ ಮುಂಗಾರು ಮಳೆ ಬೆಳೆಗಳು ಒಣಗಿ ಸಂಕಷ್ಟದಲ್ಲಿ ಸಿಲುಕಿರೋದು ರೈತ ಸಮುದಾಯ. ಮಳೆ ಇಲ್ಲದ ಕಾರಣ ಭೂಮಿಯಲ್ಲಿ ಕಮರಿ ಹೋದ ಬೀಜಗಳು. ಧಾರವಾಡ ಜಿಲ್ಲೆಗಳಲ್ಲಿ ವಾಡಿಕೆ ಮಳೆ 209 ಮಿಲಿಮೀಟರ್ ಆಗಬೇಕಾಗಿತ್ತು, ಆದರೆ 142.3 ಮಿಲಿಮೀಟರ್ ಮಳೆ ಆಗಿದ್ದು ಶೇಕಡ 32% ಮಳೆಯ ಕೊರತೆ. ಮಳೆ ಕೊರತೆಯಿಂದ ನೆಲಕಚ್ಚಿರುವಂಥದ್ದು ಜೋಳ, ಭತ್ತ, ಸೋಯಾಬೀನು, ಹತ್ತಿ. ಧಾರವಾಡ ಜಿಲ್ಲೆಯ 7 ತಾಲೂಕಿನಲ್ಲಿ ಸಾವಿರಾರು ಎಕರೆ ಬೆಳೆ ಹಾಳಾಗಿದೆ. ಧಾರವಾಡವನ್ನು ಬರಪೀಡಿತ ಜಿಲ್ಲೆ ಅಂತ ಘೋಷಣೆಗೂ ಕೂಡ ಇದೀಗ ಆಗ್ರಹ ಹೆಚ್ಚಾಗ್ತಾ ಇದೆ. ಮಳೆ ವಾಡಿಕೆಗೆ ತಕ್ಕಂಗೆ ಆಗಬೇಕಾಗಿತ್ತು, ಬಟ್ ಆಗಿಲ್ಲ. ಇದರಿಂದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಕಳೆದ 45 ವರ್ಷಗಳಿಂದ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯ ಹೊಡೆತಕ್ಕೆ ಅನ್ನದಾತ ಸಂಪೂರ್ಣವಾಗಿ ನಲಗಿ ಹೋಗಿದ್ದಾನೆ. ಈ ಬಾರಿ ನಮಗೆ ಇಲ್ಲಂದರೆ ಮುಂಗಾರು ಉತ್ತಮವಾಗಿ ಬರುತ್ತೆ, ನಾವು ಮಾಡಿದಂತಹ ಸಾಲ ತೀರುತ್ತೆ ಅಂತೇಳಿ ರೈತ ಇವತ್ತು ಬೆಟ್ಟದಷ್ಟು ಕನಸು ಕಂಡಿದ್ದ. ತಾವು ಬಿತ್ತಿದಂತಹ ಕೆಲವೊಂದಿಷ್ಟು ಬೆಳೆಗಳು ಕಂಡಿವೆ. ಆದರೆ ಇವತ್ತಿನ ಪರಿಸ್ಥಿತಿ ಯಾವ ಮಟ್ಟಿಗೆ ಅಂತಂದರೆ, ಇಲ್ಲಿವರೆಗೂ ಈ ಬೆಳೆಗಳು ಅಂದರೆ ಯುದ್ಧ ಬೆಳೆದು ನಿಲ್ಲಬೇಕಾಗಿತ್ತು. ಮಳೆ ಕೈ ಕೊಟ್ಟದ್ರಿಂದ ಎಲ್ಲಿ ಆ ಗಿಡಗಳು ಸಂಪೂರ್ಣವಾಗಿ ಇವತ್ತು ಹತ್ತಿ ಹೊಲ ಉದಾಹರಣೆಗೆ ತೋರಿಸ್ತಾರೆ, ಹತ್ತಿ ಹೊಲ ಸಂಪೂರ್ಣವಾಗಿ ಒಣಗಿ ಹೋಗುವಂತಹ ಪರಿಸ್ಥಿತಿಗೆ ಬಂದು ನಿಂತಿವೆ. ಕೇವಲ ಹತ್ತಿ ಹೊಲ ಅಷ್ಟೇ ಅಲ್ಲ, ಹೆಸರು ಬೆಳೆ ಇರ್ಬೋದು, ಗೋವಿನ ಜೋಳ ಇರ್ಬೋದು, ಸೋಯಾಬೀನ ಇರ್ಬೋದು, ಎಲ್ಲವೂ ಬೆಳೆಗಳು ಸಂಪೂರ್ಣವಾಗಿ ಇವತ್ತು ಹಾಳಾಗಿ ಹೋಗಿವೆ. ಈ ಬಿಸಿಲಿನ ತಾಪಕ್ಕೆ, ಯಾಕೆಂದರೆ ಬೇಸಿಗೆ ಕಾಲದಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿಯಂಥ ಒಂದು ಬಿಸಿಲು ಇದೆ. ಆ ಬಿಸಿಲಿನ ಹೊಡೆತಕ್ಕೆ ಸಂಪೂರ್ಣವಾಗಿ ಮಳೆ ಏನು ಬೆಳೆಗಳೇನಿದ್ದಾವೆ ಆ ಬೆಳೆಗಳು ಇವತ್ತು ಒಣಗಿ ನಿಲ್ಲುವಂತಹ ಪರಿಸ್ಥಿತಿಗೆ ತಂದಿವೆ. ಸದ್ಯ ಬೆಳೆಗಳು ಹೆಂಗಾಗ್ಯದ ಅದಾವ ಸಾಹೇಬ್ರ? ಸರ, ಈ ಪರಿಸ್ಥಿತಿ ನೋಡಿದ್ರೆ ನಮಗೆ ಭಾಳ ನೋವು ಆಗತ್ತೆ ಸರ. ಇಷ್ಟಿನ ನಾವು ಬೀಜ ಗೊಬ್ಬರ ಹಾಕಿ ಅದನ್ನು ಬಿತ್ತನೆ ಮಾಡಿದ್ವಿ ಸರ, ಎಲ್ಲ ಸಂಪೂರ್ಣ ಒಣಗಿ ಹೊಂಟಾವ ಸರ. ಏನೇನೂ ಇಲ್ಲ ನೋಡ್ರಿ. ಎಲ್ಲ ಈಗ ಮಕ್ಕಳ ಮರಿ ಕಟ್ಕೊಂಡು ಜೀವನ ಸಾಗಿಸೋದು. ರೈತನ ಕಷ್ಟ ಎಷ್ಟು ಬಂತಂದ್ರೆ ಅದನ್ನು ಯಾರು ಕೇಳೋಲ್ರಿ. ನಮಗೆ ಭಾಳ ನೋವು ಆಗತ್ತೆ ಸರ್. ಅದು ಹೇಳಕ್ಕೆ ನೋವು ಆಕತಿ. ಇಷ್ಟಿನ ನಾವು ಮಾಡಿದ್ವೆಲ್ಲ ಹೊಳ್ಯಾಗ ಹುಂಚೆಂಡು ತೊಳ್ದಂಗೆ ಆಗೈತಿ. ಬೀಜ ಗೊಬ್ಬರ ಸಾಲ ಸೋಲ ಮಾಡಿ ತೊಗೊಂಬಂದು ಹಾಕಿದ್ವಿ. ಇವು ಸರ್ಕಾರದಾರಂತೂ ಬೆಳೆ ವಿಮೆನೂ ಕೊಡೋಲ್ರು, ಬೆಳೆ ಹಾನಿನೂ ಕೊಡೋಲ್ರು, ಬೆಳೆ ಪರಿಹಾರ ಅಂತೂ ಇಲ್ಲ ಅಲ್ಲ ಸರ. ಆದ್ರೆ ಈಗ ಮತ್ತೆ ಬೆಳೆ ವಿಮೆ ಅಂತೇಳಿ ನಮಗೆ ಹೇಳ್ತಾರ ಅವ್ರು. ಆದ್ರೆ ಕೊಡು ಮುಂದೆ ಪತ್ತೆ ಹೋಗ್ತಾರ ಅವ್ರು. ಬೆಳೆ ವಿಮೆ ರೊಕ್ಕ ರೈತ ಬೆಳೆ ವಿಮೆ ತುಂಬಾಕ ಸರ್ ಮತ್ತು ಏನು ಮಾಡೋದು ಸರ್, ಸಾಲ ಸೋಲ ಮಾಡೋದು. ಮಕ್ಕಳು ಇವು ಹೆಂಡ್ರ ಕೊಳ್ಳನು ಸಾಮಾನುಗಳನ್ನು ಒತ್ತಿ ಇಡೋದು. ನಾವು ತೊಗೊಂಬಂದು ಮತ್ತು ಬೆಳೆ ಮತ್ತು ತುಂಬಬೇಕು. ಬೆಳೆ ಮತ್ತು ತುಂಬಲಿಲ್ಲ ಅಂತಂದ್ರೆ ಆಸೆ ರೀ ಮನುಷ್ಯಾಗ ಬರ್ತದೆ ಅನ್ನೋದು, ಬಂದಿತ್ತಲ್ಲ ನಮಗೂ ಅಂತೇಳಿ. ಆದ್ರೆ ಈ ಹೋದ ಸರಿ ಅತಿವೃಷ್ಟಿಯಿಂದ ಹಾನಿಯಾಗಿ ಸಂಪೂರ್ಣ ಲಾಸ್ ಆಯ್ತು ಸರ್. ಲಾಸ್ ಆದರೂ ಬೆಳೆ ವಿಮೆ ಅಂತೂ ಕೊಡಲೇ ಇಲ್ಲ ಅವರು. ಈ ವರ್ಷಕ್ಕೆ ಬಿಸಿಲಿನ ತಾಪಕ್ಕೆ ಎಲ್ಲ ನೋಡ್ರಿ ಸರ್, ಎಲ್ಲ ಒಣಗಿ ಹೊಂಟವು. ಇದು ಎಲ್ಲ ನೋಡ್ರಿ ಏನೈತಿ ಈಗೇನು ಹರಗುದೊಂದು ಹೋದ್ ನೋಡ್ರಿ ಸರ್. ಹರಿಗೆ ನಾವು ಮತ್ತು ಇವು ಹುಲ್ಲು ಪಲ್ಲು ಹುಡ್ದೈತಲ್ಲ, ಮುಂದಿನ ಇದಕ್ಕರ ಒಂದು ಹಿಂಗಾರ ಮಾಡ್ಕೋಬೇಕು ಅನ್ನೋ ಒಂದು ಆಶಾಭಾವನದಾಗೈತೆ ಸರ್. ನಮ್ಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಶೀಘ್ರವಾಗಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಮತ್ತು ಬೆಳೆ ವಿಮೆ ತಕ್ಷಣ ಬಿಡುಗಡೆ ಮಾಡಬೇಕು. ರೈತನ ಕಷ್ಟಕ್ಕೆ ಸ್ಪಂದಿಸಲಿಲ್ಲ ಅಂತಂದ್ರೆ ಇದು ಸರ್ಕಾರನ ಅಲ್ಲ ಅನ್ನುವಂಥದ್ದು ನಾ ಹೇಳ್ತೇನೆ ಸರ್. ಈಗ ಪ್ರತಿ ವರ್ಷ ಈ ಸಮಯದಲ್ಲಿ ಬೆಳೆ ಎಲ್ಲ ಹೆಂಗಿರ್ತಿದ್ವು ಸರ್? ಬೆಳೆ ಆಲಿ ಈಗ ಮಣ್ಕಲ್ ಮಠ ಇದ್ದಿದ್ದು ಸರ್. ಆಲಿ ಒಂದೊಂದು ಹತ್ತಿ ಕಾಯಿ ಹೂವು ಆಗ್ತೈತೆ ಸರ್. ಈಗ ಇನ್ನೂ ನೋಡಿ ಸರ್, ಹತ್ತಿ ಇನ್ನೂ ನೆಲ ಬಿಟ್ಟ ಹೇಳೋಲ್ಲ. ಅದಕ್ಕೆ ಮಳೆಯ ತೇವಾಂಶ ಇಲ್ಲ ಸರ್. ಬಿಸಿಲು ಒಣ ಒಂದು ನಮೂನಿ ರಣ ಬಿಸಿಲು ಹೊಡಿತೈತೆ ಸರ್. ಬ್ಯಾಸಿಗೆ ಏನು ಬಿದ್ದಿರೋದು ಸರ್, ಆ ಥರ ಬಿಸಿಲು ಜಳ ಹಂಗಾಕತಿ. ಈಗಾಗಲೇ ಮಳೆ ಆಗದ ಕಾರಣ ಇಲ್ಲಿ ಅಂತಂದರೆ ನಮ್ಮ ಬದುಕು ಸಂಪೂರ್ಣವಾಗಿ ಬೀದಿಗೆ ಬಿದ್ದಿದೆ. ಇಂತಹ ಸಮಯದಲ್ಲಿ ಸರ್ಕಾರ ನಮ್ಮನ್ನು ಕೈ ಹಿಡಿಬೇಕು. ರೈತರು ಮಾಡಿದಂತಹ ಏನು ಈಗಾಗಲೇ ಬೆಳೆ ವಿಮೆ ಸಾಲಗಳಿದ್ದಾವೆ ಆ ಸಾಲನ್ನು ಮನ್ನಾ ಮಾಡಬೇಕು. ಸೂಕ್ತವಾದಂತಹ ಬೆಳೆ ಪರಿಹಾರವನ್ನು ಕೊಟ್ಟು ಅನ್ನದಾತನ ಬದುಕಿಸಬೇಕು ಅನ್ನೋದು ರೈತರ ಅಳಲು. ಕ್ಯಾಮ್ರಾ ಪರ್ಸನ್ ಜೊತೆ ಎಲ್ಲಪ್ಪ ಸೋಲಾರಗೊಪ್ಪ, TV5 ಹುಬ್ಬಳ್ಳಿ.